ಹಾಯ್! ಎಲ್ರಿಗೂ ನಮಸ್ತೆ. ಸೋಮವಾರದ ಮಿನಿ ಬ್ಲಾಗು. ನಿನ್ನೆ ಗ್ರಹಣ ಇತ್ತು. ಬೆಳಗ್ಗೆ ಬೇಗನೆ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಟಿಫನ್‌ಗೆ ಲಂಚ್ ಬಾಕ್ಸಿಗೋಸ್ಕರ ಮೆಂತೆ ಚಪಾತಿ ಹಾಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಏನು ಸ್ನ್ಯಾಕ್ಸಿಗೋಸ್ಕರ ಸ್ವೀಟ್ ಕಾರ್ನ್‌ನ ಬಾಯ್ಲ್ ಮಾಡೋಣ ಅಂತ ಹೇಳಿ. ಆಲ್ರೆಡಿ ತಂದು 3 ಡೇಸ್ ಆಯಿತು. ಇಷ್ಟೊಂದು ಫ್ರೆಶ್ ಆಗಿದೆ ನೋಡಿ. ಇದರಲ್ಲಿ ಇನ್ನೊಂದು ಥರ ಸಿಗುತ್ತೆ. ಪ್ಲಾಸ್ಟಿಕ್ ಕವರಿಂದ ರ್ಯಾಪ್ ಮಾಡಿಬಿಟ್ಟಿರ್ತಾರೆ. ನಮಗೆ ನೋಡೋದಕ್ಕೆ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ. ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ, ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರದ್ದನ್ನ ತಗೋಬೇಡಿ. ತೊಂಡೆಕಾಯಿ ಮತ್ತು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. 1 ಗ್ಲಾಸ್ ಬಿಸಿನೀರಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಮೊದಲು ಗೋಡಂಬಿನ ಹುರಿದು ಎತ್ತಿಟ್ಕೊಳ್ತಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ರಿಚ್ ಆಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ. ಅದೇ ಎಣ್ಣೆಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೊಂಡೆಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಲಿಡ್ ಕ್ಲೋಸ್ ಮಾಡ್ದೇನೆ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಆಮೇಲೆ 1 ಸ್ಪೂನಷ್ಟು ಶೇಂಗಾ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ, ಗೋಡಂಬಿ ಹಾಕೊಂಡ್ಬಿಟ್ರೆ ರುಚಿಯಾಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಒಳ್ಳೆ ಕಾಂಬಿನೇಷನ್ ಚಪಾತಿಗೆ. ನಾವು ಶೇಂಗಾ ಪುಡಿ ಹಾಕೋ ಬದಲು ಕಾಯಿ ತುರಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಮಾಡೋದ್ರಲ್ಲಿ ಹಾಗೆ ಮಾರ್ನಿಂಗ್ ಎಷ್ಟೊಂದು ಗಡಿಬಿಡಿ ಕೆಲಸ ಇರುತ್ತೆ. ಅಂಥದ್ರಲ್ಲಿ ಈ ಚೆಲ್ಲೋದು, ಒಡೆಯೋದು ಕಾಮನ್ ಆಗೋಗ್ಬಿಟ್ಟಿದೆ. ಇವತ್ತೊಂದು ಕ್ಯೂಟ್ ಆಗಿರೋ ಬೌಲ್ ಒಡೆದೋಗ್ಬಿಡ್ತು. ಇನ್ನು ಸ್ನ್ಯಾಕ್ಸ್‌ಗೆ ಸ್ವೀಟ್ ಕಾರ್ನ್‌ಗೆ ಸ್ವಲ್ಪ ನಿಂಬೆ ರಸಕ್ಕೆ ಉಪ್ಪು, ಖಾರ ಹಚ್ಚಿಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇಬ್ಬರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ದೇವ್ರ ಜೀವನದಲ್ಲೂ ಕೆಟ್ಟ ದಿನ ಬರುತ್ತೆ ಅನ್ನೋದಕ್ಕೆ ಗ್ರಹಣನೇ ಒಂದು ಸಾಕ್ಷಿ. ಸೊ, ನಾವು ಮನುಷ್ಯರು ನಮ್ಮ ಜೀವನದಲ್ಲಿ ಅದೆಷ್ಟು ಕೆಟ್ಟದ್ದು ಬರುತ್ತೋ, ಒಳ್ಳೇದು ಬರುತ್ತೋ ಗೊತ್ತಿಲ್ಲ. ಕೆಟ್ಟದ್ದನ್ನು ಮರೆತು ಒಳ್ಳೆದ್ರ ಜೊತೆ ಜೀವನ ಮಾಡ್ತಾ ಹೋಗಬೇಕು. ಗ್ರಹಣ ಇದ್ದಾಗ, ಗ್ರಹಣ ಹೋದ್ಮೇಲೆ ಅದರದ್ದು ಕ್ಲಿಪ್‌ನ ಆ್ಯಡ್ ಮಾಡಿದ್ದೀನಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.